ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರೊಬ್ಬರ ಕಾಲಿನ ಮೇಲೆ ಬಸ್ ಚಕ್ರ ಹರಿದು ಗಂಭೀರವಾಗಿ ಗಾಯಗೊಂಡ ಘಟನೆ ಶನಿವಾರ ನಡೆದಿದೆ. ಹೊನ್ನಾವರ ಬಸ್ ನಿಲ್ದಾಣ ಕಳ್ಳ ಕಾಕರ ತವರು ಮನೆಯಂತಾಗಿದೆ. ವಾರದ ಹಿಂದಷ್ಟೇ ರೈತರೊಬ್ಬರ 90,000 ರೂಪಾಯಿಯನ್ನ ಜೇಬುಗೊಳ್ಳರು ಎಗರಿಸಿಕೊಂಡು ಹೋಗಿದ್ರು. ಇದೀಗ ಹೊನ್ನಾವರ ಬಸ್ ನಿಲ್ದಾಣ ಪ್ರಯಾಣಿಕರ ಹಣ, ಬೆಲೆ ಬಾಳುವ ವಸ್ತುಗಳಿಗಷ್ಟೇ ಅಲ್ಲ, ಪ್ರಯಾಣಿಕರ ಜೀವಕ್ಕೂ ಇಲ್ಲಿ ಸುರಕ್ಷತೆ ಇಲ್ಲ ಅನ್ನೋ ಆಕ್ರೋಶದ ಮಾತುಗಳು ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ. ಹೌದು, ಹೊನ್ನಾವರ ಬಸ್ ನಿಲ್ದಾಣ ಪ್ರಯಾಣಿಕರ ಪಾಲಿಗೆ ಎಷ್ಟು ಸುರಕ್ಷಿತವಾಗಿದೆ ಅನ್ನೋದಕ್ಕೆ ಈ ನೆತ್ತರ ಕೋಡಿಯೇ ಸಾಕ್ಷಿ. ಹೊನ್ನಾವರ ಬಸ್ ನಿಲ್ದಾಣದಲ್ಲಿ ಕುಮಟಾ ತಾಲೂಕಿನ ಮಾಸೂರು ನಿವಾಸಿ 46 ವರ್ಷದ ಕೃಷ್ಣ ಶಿವುಗೌಡ ಅವರ ಕಾಲಿನ ಮೇಲೆ ಬಸ್ ಹತ್ತಿದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೃಷ್ಣ ಶಿವುಗೌಡ ದಂಪತಿ ಇಂದು ಪಟ್ಟಣದ ತುರ್ಗಾಕೆರೆಯಲ್ಲಿರುವ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವಾಪಸ್ ಕುಮಟಾಕ್ಕೆ ತೆರಳಲು ಬಸ್ ನಿಲ್ದಾಣಕ್ಕೆ ಬಂದಿದ್ರು. ಈ ವೇಳೆ ಕುಂದಾಪುರದಿಂದ ಭಟ್ಕಳ ಮಾರ್ಗವಾಗಿ ಹೊನ್ನಾವರ ಬಸ್ ನಿಲ್ದಾಣಕ್ಕೆ ಬಂದ ಬಸ್ ಕೃಷ್ಣಗೌಡ ಅವರ ಕಾಲಿನ ಮೇಲೆ ಹರಿದಿದೆ. ಪರಿಣಾಮ ರಕ್ತದ ಕೋಡಿಯೇ ಹರಿದು ಬಿಟ್ಟಿದೆ. ಚಾಲಕನ ಅಜಾಗರೂಕತೆಯ ಚಾಲನೆಯಿಂದಲೇ ಬಸ್ ಚಕ್ರ ಕಾಲಿನ ಮೇಲೆ ಹರಿದು ತೀವ್ರ ರಕ್ತಸ್ರಾವ ಉಂಟಾಗಿದೆ. ಕೂಡಲೇ ಗಾಯಗೊಂಡ ಕೃಷ್ಣ ಅವರನ್ನ ಹೊನ್ನಾವರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿತ್ತು. ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಕಾರವಾರಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಅಲ್ಲಿಗೆ ಕೃಷ್ಣ ಅವರ ಕಾಲಿಗೆ ಗಂಭೀರವಾದ ಗಾಯವೇ ಆಗಿದೆ ಅನ್ನೋದು ಖಚಿತವಾಗಿದೆ. ಈ ಸಂಬಂಧ ಪಟ್ಟಣದ ಪೊಲೀಸರು ಬಸ್ ನಿಲ್ದಾಣಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ರು. ಪಟ್ಟಣದಲ್ಲಿ ಬಸ್ ನಿಲ್ದಾಣ ನಿರ್ಮಾಣಗೊಂಡು 2 ವರ್ಷಗಳೇ ಕಳೆದಿದೆ. ಆದರೆ ಇದುವರೆಗೂ ನಿಲ್ದಾಣದಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿಲ್ಲ. ಇದರಿಂದ ಕಳ್ಳತನ ಪ್ರಕರಣ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಪ್ರಯಾಣಿಕರು ಹೈರಾಣಾಗುತ್ತಿದ್ದಾರೆ. ಘಟನೆಯ ವಸ್ತುಸ್ಥಿತಿ ಸೆರೆ ಹಿಡಿಯಬೇಕಿದ್ದ ಸಿಸಿ ಕ್ಯಾಮೆರಾ ಇಲ್ಲದೆ ಇರುವುದರಿಂದ ಯಾರದ್ದು ತಪ್ಪು ಅಂತ ಪತ್ತೆ ಹಚ್ಚುವುದೇ ದೊಡ್ಡ ತಲೆನೋವಾಗಿದೆ. ಒಟ್ನಲ್ಲಿ ಹೊನ್ನಾವರದ ಸಾರಿಗೆ ಸಂಸ್ಥೆ ಸಿಸಿಟಿವಿ ಹಾಕಿದ್ರೆ ಜೇಬುಗೊಳ್ಳರಾಗಲಿ ಇಂಥ ಅವಘಡಗಳು ಸಂಭವಿಸಿದ್ರೆ ಪತ್ತೆ ಹಚ್ಚುವುದಾಗಲಿ ಸುಲಭವಾಗುತ್ತಿತ್ತು. ಘಟನೆಯ ವಸ್ತುಸ್ಥಿತಿ ಸೆರೆ ಹಿಡಿಯಬೇಕಿದ್ದ ಸಿಸಿ ಕ್ಯಾಮೆರಾ ಇಲ್ಲದೆ ಇರುವುದರಿಂದ ಯಾರದ್ದು ತಪ್ಪು ಅಂತ ಪತ್ತೆ ಹಚ್ಚುವುದೇ ದೊಡ್ಡ ತಲೆನೋವಾಗಿದೆ. ಇದೆಲ್ಲದರ ನಡುವೆ ದುಡಿದು ತಿನ್ನುವವ ಕಾಲು ಕಳೆದುಕೊಂಡು ಮನೆಯಲ್ಲಿ ಕುಳಿತುಕೊಳ್ಳುವ ಸ್ಥಿತಿ ಉಂಟಾಗಿದ್ದು, ಚಾಲಕನ ನಿರ್ಲಕ್ಷ್ಯವನ್ನ ಗಮನಿಸಲು ಸಿಸಿಟಿವಿ ಪ್ರಬಲ ಸಾಕ್ಷಿಯಾಗುತ್ತಿತ್ತು. ಆದರೆ ತಿಂಗಳಿಗೆ 2 ರಿಂದ 3 ಲಕ್ಷ ರೂಪಾಯಿ ಬಾಡಿಗೆ ಎಣಿಸುವ ಸಂಸ್ಥೆ ಸಿಸಿಟಿವಿ ಹಾಕಲು ಮೀನಾಮೇಷ ಎಣಿಸುತ್ತಿರುವುದು ನಿಜಕ್ಕೂ ದುರಂತವೇ ಸರಿ. ವಿಶ್ವ ಜೊತೆಗೆ ಓಂಕಾರ್, ನುಡಿಸಿರಿ ನ್ಯೂಸ್, ಹೊನ್ನಾವರ.